ಸವಾಲ್ ಟಿವಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರೆಡ್ಡಿ ಮನೆಗೆ ಬೆಂಕಿ, ಹುಡುಗರ ರೀಲ್ಸ್ ಕಾರಣ, ಎಸ್ಪಿ ಸುಮನ್ ಪೆನ್ನೇಕರ್. ಹುಬ್ಬಳ್ಳಿಯಲ್ಲಿ ಮನೆ ಹಂಚಿಕೆ ಕಾರ್ಯಕ್ರಮ, ಕಟೌಟ್ ಬಿದ್ದು ಮೂವರು ಗಂಭೀರ ಗಾಯ. ನಂಜನಗೂಡು ರಸ್ತೆ ವಿಸ್ತರಣೆಗೆ ಮರ ಕಡಿಯಬೇಡಿ, ಪರಿಸರ ಕಾರ್ಯಕರ್ತರ ಆಗ್ರಹ. ಬೆಟ್ಟದಪುರ ನಗದು ಪಾವತಿಯಲ್ಲಿ ಲೋಪ, ಕೆನರಾ ಬ್ಯಾಂಕ್ ವಿರುದ್ಧ ರೈತರ ಪ್ರತಿಭಟನೆ. ಕೆಆರ್ಪೇಟೆಯಲ್ಲಿ ಕಳಪೆ ರಾಗಿ ಪೂರೈಕೆಯ ತನಿಖೆ, ಪ್ರತೀಕ್ ಹೆಗ್ಡೆ. ಹಳ್ಳಿ ಜನರ ನೆಮ್ಮದಿ ಕದಡಬೇಡಿ, ಮದ್ದೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಗ್ರಹ. ಕೈಗಾರಿಕೆ ಸ್ಥಾಪನೆ, ಸಿಎಂಗೆ ಪತ್ರ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಮೈಸೂರಿನಲ್ಲಿ ಮನಸೆಳೆಯುವ ಬೆಕ್ಕುಗಳ ಮ್ಯೂಸಿಯಂ, ಸಾಕಾಣಿಕೆ ಬಗ್ಗೆಯೂ ಜಾಗೃತಿ. ಗೆಹ್ಲೋಟ್ ನಡೆ ಖಂಡನೀಯ, ಕಾಂಗ್ರೆಸ್ ಕಾರ್ಯಕರ್ತರಿಂದ ಮೈಸೂರಿನಲ್ಲಿ ಪ್ರತಿಭಟನೆ. ಮಗನ ಕಲ್ಟ್ ಸಿನಿಮಾ ನೋಡಿ ವಿಮರ್ಶೆ ತಿಳಿಸಿದ ಜಮೀರ್ ಅಹಮದ್. ಲ್ಯಾಂಡ್ಲಾರ್ಡ್ ಸಿನಿಮಾ ನೋಡೇ ನೋಡ್ತೀನಿ ಎಂದ ಸಿದ್ದರಾಮಯ್ಯ. ದುನಿಯಾ ವಿಜಿ ಚಿತ್ರಕ್ಕೆ ಸಿಎಂ ಬೆಂಬಲ. ಅಂದುಕೊಂಡಿದ್ದಕ್ಕಿಂತ ಡಬಲ್ ಸಂಪಾದಿಸಿದ ಗಿಲ್ಲಿ ನಟ. 37 ಎಸೆತಗಳಲ್ಲಿ 82 ರನ್, 468 ದಿನಗಳ ಬಳಿಕ ಸೂರ್ಯ ಸ್ಫೋಟ. 21 ಎಸೆತಗಳಲ್ಲಿ ಸಿಡಿಲಬ್ಬರದ ಅರ್ಧಶತಕ ಸಿಡಿಸಿದ ಇಶಾನ್ ಕಿಶನ್. ಇದೇ ತರ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸವಾಲ್ ಟಿವಿ, ಸದಾ ನಿಮ್ಮೊಂದಿಗೆ.